ಹಾಳಾದ ಕೋಳಿಗಳು ಬಂದು ಬಾಗಿಲ ಹತ್ರ ಎಲ್ಲ ಗಲೀಜು ಮಾಡ್ದಂತೆ ಗಿಡ ಎಲ್ಲಾನು ಕೆರೆದು ಹಾಳು ಮಾಡಾಕ್ತವೆ. ಏನು ಇಷ್ಟೊಂದು ಹೂಗಳು ಬಿಟ್ಟವಲ್ಲ. ನನ್ನ ಸೊಸೆ ಒಬ್ಳು ಆ ಹೂ ಬಿಟ್ಟಿರೋನ ಬಿಡಿಸಿ ದೇವ್ರ ಫೋಟೋಗೆ ಮಾಡಿಸಿ ಒಂದು ನಾಲ್ಕು ಕಟ್ಟಿದ್ರೆ ಹೂನಾರು ಮುಟ್ಕೊಳಕಲ್ವಾ. ಮಲ್ಲಿಗೆ ಹೂ ಅದು ಇಷ್ಟು ಚೆನ್ನಾಗೈತೆ ಗಿಡ. ಆ ಗಿಡದಲ್ಲಿ ಹೂ ನೋಡ್ತಿದ್ರೆ ಖುಷಿ ಆಯ್ತದೆ. ಕಿತ್ಬಿಟ್ಟು ಎಲ್ಲಾನು ಕಟ್ಟಿದ್ರೆ ಮುಟ್ಕೊಳಕಲ್ವಾ. ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಹೂ ಮಾರೋರ ಹತ್ರ. ಒಂದು ಮೊಳಕೆ 30-40 ರೂಪಾಯಿ ಅಂತಾರೆ. ಇವಳು ಮನೇಲಿರೋದು ಕಟ್ಟಕ್ಕೆ ಕಷ್ಟ. ನಾನೇ ಆದ್ರೂ ಬಿಡಿಸ್ಬಿಟ್ಟಾಗಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಏ ರಮ್ಯಾ ರಮ್ಯಾ ಒಂದು ಪುಟ್ಟಿ ತಗೋಬಾ ಇಲ್ಲಿ. ಹೂಗಳ ಇಷ್ಟೊಂದು ಹೂ ಬಿಟ್ಟವೆ, ಎಲ್ಲಾನು ಹೂ ಬಿಡಿಸ್ಕೊಳ್ಳೋಣ. ನೋಡಲ್ಲ ದಾಸವಾಳದ ಹೂವ, ಮಲ್ಲಿಗೆ ಹೂವ, ಕನಕಾಂಬರ ಎಲ್ಲ ಏನು ಎಷ್ಟು ಚೆನ್ನಾಗಿ ಬಂದೈತೆ ಹೂವುಗಳು. ಒಂದಿನಕ್ಕೂ ಬಿಡಿಸಿ ಕಟ್ಟಿರೋದನ್ನ ನೋಡೇ ಇಲ್ಲ. ಏನಕ್ಕ ಹೂಗೆ ಬಿಡಿಸ್ತೀನಿ ಅಂತ ಹೇಳಿ ಸೊಸೆಗೇನೋ ಜೋರಾಗಿ ಕೂಗಿ ಹೇಳ್ತಾ ಇದೀಯಾ? ಹೂ ಕರಂತ ಬಾರೆ ಪುಷ್ಪ. ನೋಡು ಪುಷ್ಪ ಅಂತ ಹೆಸರಿಟ್ಕೊಂಡಿದ್ಯಾ. ಪುಷ್ಪ ಅನ್ನೋದ್ರಲ್ಲೇ ಹೂ ಐತೆ. ನೋಡು ನಮ್ಮ ಮನೆ ಗಿಡದಲ್ಲೆಲ್ಲ ಹೂ ಬಿಟ್ಟು ನಿಂತವೆ. ಆ ಹೂ ಬಿಡಿಸ್ಕೊಳಕ್ಕಾಗೋದಿಲ್ಲ, ಸುಮ್ಮನೆ ಎಲ್ಲ ಉದ್ರೋಯ್ತವ ಕಣೆ. ಎಲ್ಲ ವೇಸ್ಟ್. ಹೂ ಬಿಡಿಸಿ ಕಟ್ಟಿದ್ರೆ ಒಂದು ಪಕ್ಷ ನಾವಾದ್ರೂ ಮಾಡ್ಕೋಬೋದು, ಇಲ್ಲ ಯಾರಿಗಾರು ಕೊಟ್ಟಾರು ಖುಷಿಯಿಂದ ಮುಡ್ಕೋತಾರೆ ಅಲ್ವಾ. ಈ ನನ್ನ ಸೊಸೆ ಒಬ್ಳವಳೆ ಏನೋ ಗೊತ್ತಾಗ್ತಿಲ್ಲ, ಏನೋ ಕಲ್ತಿಲ್ಲ. ಮನೆ ಬಾಳಾಟ ಹೆಂಗ್ ಮಾಡ್ಬೇಕು, ಮನೇಲಿ ವಸ್ತುಗಳು ಹೆಂಗ್ ಮುಚ್ಚಿಟ ಮಾಡ್ಬೇಕು, ಮನೇಲಿರೋಂಥದ್ದನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ನಾನೇ ಹೂ ಬಿಡಿಸ್ಬಿಟ್ಟು ಕಟ್ಟಣ ಅನ್ಬಿಟ್ಟಂಗೆ ಕೂಗ್ತಾ ಇದ್ದೆ, ಪುಟ್ಟಿ ತಗೋಬಾ ಅಂತ. ಬಾ ಕುತ್ಕೋಬಾ. ಇದೇನು ಈ ಕಡೆ ಬಂದ್ಬಿಟ್ಟಿದೆಯಲ್ಲ? ಅಯ್ಯೋ ಏನಿಲ್ಲ ಕನಕ, ಮನೇಲೆಲ್ಲ ಕೆಲಸ ಮುಗ್ದಿತ್ತಾ, ಸುಮ್ಮನೆ ಕುತ್ಕೊಂಡು ಬೇಜಾರಾಯ್ತಿತ್ತು. ಈ ಕರೆಂಟ್ ಬೇರೆ ತೆಗೆದ್ಬಿಟ್ಟವ್ರೆ. ಮನೇಲಿ ಟಿ ವಿ ನೋಡೋಣ ಅಂದರೂ ಕರೆಂಟ್ ಇಲ್ಲ. ಅದಕ್ಕೆ ಹಂಗೆ ಓಡಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆ ಬಂದೆ. ಬಾ ಕುತ್ಕೋಬಾ, ಅದಕ್ಕೆ ಏನಂತೆ. ಬಾ ಕುತ್ಕೋ. ನನಗೂ ಬೇಜಾರೇ ಕಣೆ, ಎಲ್ಲೂ ಹೋಗೋದಿಲ್ಲ ಹೊರಗಡೆ ಕೆಲಸಕ್ಕೆ ಕಾರ್ಯಕ್ಕೆ ಅಂತ. ಮನೆ ಹತ್ರನೇ ಇರೋದಲ್ವಾ, ಬೇಜಾರಾಗುತ್ತೆ. ಇನ್ನು ನಿಮ್ಗೆ ಅವ್ರ ಕತೆ ಗೊತ್ತಲ್ಲ, ಅವರೆಲ್ಲಿ ಅಲ್ಲಿ ಇಲ್ಲಿ ಸುತ್ತದೇ ಆಯ್ತದೆ ಅವ್ರಿಗೆ. ನಿಂಗೊಂದು ವಿಷಯ ಗೊತ್ತೈತೇನಕ್ಕ? ನಿನ್ನೆ ದಿನ ಸರೋಜಿನ ಜಯನ ಜಗಳ ಆಡ್ಕೊಂಡು ಕೆರೆಗೆ ಬಿದ್ದುಬಿಟ್ಟಿದ್ರಂತೆ. ಅಯ್ಯೋ ಸುಧನು ಜೊತೆಲೇ ಇದ್ಲಂತೆ. ಆಮೇಲೆ ಯಾರೋ ಹುಡುಗ ಬಂದು ಕಾಪಾಡದ್ನಂತೆ. ಇಲ್ಲ ಅಂದಿದ್ರೆ ಇವತ್ತು ಊರಲ್ಲೆಲ್ಲ ಅವತ್ತೇ ಸುದ್ದಿಯಾಗಿರ್ತಿತ್ತು, ಹಿಂಗೆ ಹಿಂಗೆ ಅಂತವ. ಏನಾಗಿರ್ತಿತ್ತೋ ಏನೋ, ಯಾರು ಗೊತ್ತು. ಕೆಟ್ಟದ್ದು ಯಾಕೆ ಮಾತಾಡ್ಬೇಕು ನಾವು? ಹ್ಞೂ ಕಣೆ ಪುಸಿ, ನನಗೂ ಗೊತ್ತಾಯ್ತು. ಗೌಡ್ರು ಬೆಳಿಗ್ಗೆ ಹಂಗೆ ಅಂತ ಅಂದ್ರು, ಅಯ್ಯೋ ಹಿಂಗಾಗಿತ್ತಂತೆ ನೋಡು, ಅಜ್ಜಯ್ಯಕ್ಕನ ಸರೋಜಿನ ಹಿಂಗೆ ಜಗಳ ಆಡ್ಕೊಂಡು ಹಿಂಗೆ ಕೆಳಗೆ ಬಿದ್ದುಬಿಟ್ಟಿದ್ರಂತೆ ಅಂತವ. ಅಯ್ಯೋ ಇವಕ್ಕೇನು ಬಂದೈತೆ, ಬಾಯಿಲ್ ಮಣ್ಣು ಹಾಕೊಂಡೋಗ. ಸಾಯಕ್ಕೆ ಹೋಗೋವಲ್ಲ, ಸಾಯಕ್ಕೆ ಎರಡು ಕಿತ್ತಾಡ್ಕೊಂಡು ಕೆರೆಗೆ ಬಿದ್ದರೆ ಇನ್ನೇನು ಉಳಿತಾ ಇದ್ರ? ಹುಡುಗ ಬಂದಿರೋದಕ್ಕೆ ಸರಿ ಹೋಯ್ತು, ಬಂದಿಲ್ಲ ಅಂದ್ರೆ ಏನು ಮಾಡಬೇಕಾಗಿತ್ತು? ಕೊಚ್ಕೊಂಡು ಹೋಗಿರೋರು. ಅಯ್ಯೋ ಇನ್ನು ಬೆಳಿಗ್ಗೆ ಎದ್ದು ಹೆಣ ಹುಡುಕ್ಬೇಕಾಗಿತ್ತು ಅಷ್ಟೇ. ಮತ್ತೆ ಇನ್ನೇನಕ್ಕ, ಏನು ತಿಂಡಿ ಮಾಡಿದ್ಲು ಸೊಸೆ? ಮಾಡಿದ್ಲು. ಅವ್ರಿಗೆ ಇನ್ನೇನು ಮಾಡಕ್ಕತ್ತದೆ, ಉಪ್ಪಿಟ್ಟು ಮಾಡ್ತಾಳೆ. ಅಚ್ಚಕಟ್ಟಾಗಿ ಉಪ್ಪಿಟ್ಟು ಮಾಡಿದ್ಲು. ತಿನ್ಬಿಟ್ಟು ನೋಡು ಒಂದು ಬಂಡಿ ನೀರು ಕುಡ್ಕೊಂಡು ಕೂತಿದ್ದೀನಿ. ಅಯ್ಯೋ ಬುಡಕ್ಕ, ಯಾವುದೋ ಒಂದು ಮಾಡಿಕ್ತಲ್ಲ. ಇವಳವಳಲ್ಲ, ಯಾರಪ್ಪ ಅವಳು? ಕಮ್ಲಿ. ಅಯ್ಯೋ ಕಮ್ಲಿ ಸೊಸೆ ಮಾಡ್ತಾಳೆ ನೋಡಬೇಕು. 3 ಹೊತ್ತು ಮ್ಯಾಗಿ ಮಾಡ್ತಾಳಂತೆ. ಅಯ್ಯೋ ದೇವ್ರೆ, ಸಿಟಿ ಹುಡುಗಿ ಅಂತ ತಂದು ಕಟ್ಕೊಬಿಟ್ಟವನೆ ಮಗ, ಲವ್ ಮ್ಯಾರೇಜ್ ಮಾಡ್ಕೊಂಡು. ಅವಳು ಸೊಸೆ ಬಂದು ಮ್ಯಾಗಿ ಮಾಡ್ಕೊಂಡು ಕೂತಿದ್ರು, ಇನ್ನೇನು ಮಾಡ್ತಾಳೆ ಪಾಪ. ಇವಳೇ ಎದ್ದು ಅಡುಗೆ ಗಿಡಿಗೆ ಊಟ ತಿಂಡಿ ಪ್ರತಿಯೊಂದು ಇವಳೇ ಮಾಡೋದು. ಏನು ಮಾಡೋಕ್ಕಾಯ್ತದೆ, ಈಗಿನ ಕಾಲದ ಹುಡುಗರು ಕಟ್ಕೊಂಡು ಬರ್ತಾರೆ, ಅನುಭವಿಸ್ಬೇಕಾಗಿರೋದು ಇವರಲ್ವಾ. ಏನೋ ಮಾಡಲಿ ಬಿಡು, ಹೋಯ್ತಾ ಕಲ್ತ್ಕೊತಾಳೆ ಅವಳವೇ. ಏನು ಇದ್ದಂಗೆ ಇರೋಕ್ಕಾಯ್ತದ ಮನುಷ್ಯ ಅಂದ್ಮೇಲೆ ಬದಲಾಗಬೇಕು. ಚೇಂಜ್ ಆಯ್ತಾಳೆ ಅವಳವೇ. ಅಕ್ಕ ಅಲ್ಲಿ ಬರ್ತಾ ಇರೋದು ಸುಧಾತಾನೆ ನೋಡು. ಹೋಗ್ತಾನೆ ಖುಷಿ, ಅದು ಸುಧಾನೇನೆ. ಅಕ್ಕ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅವಣ್ಣ ಬ್ರೋಕರ್ ಸೋಮಣ್ಣ, ಹೆಣ್ಣು ಗಂಡು ತೋರ್ಸಕ್ಕಲ್ವಾ ಪಕ್ತೂರನು, ಅವಣ್ಣ ಬಂದಿದ್ದ ಮೊನ್ನೆ. ಏನಪ್ಪ ಸುಧನ ಮನೆ ತಕ್ಕ ಹೋದ, ಮಾತಾಡ್ಕೊಂಡು ಹೋದ್ನಪ್ಪ. ಏನು ವಿಷಯ ಅಂತ ನನಗೂ ಗೊತ್ತಿಲ್ಲ, ನಾನು ಏನೂ ಕೇಳಕ್ಕೆ ಹೋಗಿಲ್ಲ. ಹೌದಾ, ಬ್ರೋಕರ್ ಸೋಮಣ್ಣನ? ಸುಧನ ಮನೇಲಿ ಯಾರು ಮತ್ತೆ? ಮಗಳಿಗೆ ಏನಾದರೂ ಗಂಡು ತೋರಿಸು ಅಂತ ಹೇಳಿದ್ನೋ ಏನೋ. ಇನ್ನು ಚಿಕ್ಕ ವಯಸ್ಸು ಹುಡುಗಿಗೆ. ತಡಿ ಗೊತ್ತಾಳಲ್ಲ, ಕೇಳೋಣ ಸುಧನ್ನೇ ಹೇಳ್ತಾಳೆ. ಓ ಅಪ್ಪಸಿ, ನೀನು ಬಂದ್ಬಿಟ್ಟಿದೆಯಾ? ಅದು ಏನೋ ಸಮಾಚಾರ? ಅಯ್ಯೋ ಸಮಾಚಾರ ಎಲ್ಲ ನೀನು ಹೇಳಬೇಕು ಕನಕ. ನೆನ್ನೆ ಏನೋ ಕೆರೆತೋ ದೊಡ್ಡ ಲಪ್ಟಾನೇ ಆಯ್ತಂತೆ. ಅಯ್ಯೋ ದೇವ್ರೆ, ಅದನ್ನ ಯಾಕೆ ಹೇಳ್ತೀಯ? ನನಗೆ ಏನಾಗುತ್ತೋ ಅನ್ನಂಗೆ ಆಗೋಗಿತ್ತು. ನನಗಂತೂ ಅವ್ರ ಜೊತೆ ಹೋಗಿರೋದಲ್ಲದೆ ಹಿಂಗೆ ಬೇರೆ ಮಾಡ್ಕೊಬಿಟ್ರ. ಏನಾರು ಹೆಚ್ಚು ಕಮ್ಮಿ ಆದರೆ ಏನಪ್ಪ ಮಾಡೋದು ಅಂತ ಗಾಬರಿಲಿ ನನಗೆ ಕೈ ಕಾಲೇ ಓಡ್ತಿರ್ಲಿಲ್ಲ ಕಣೆ. ಅಯ್ಯೋ ಪಾಪ ಯಾವುದೋ ಹುಡುಗ ಬಂದು ಕಾಪಾಡಿದ್ಕೆ ಬದುಕೊಂಡ್ರು. ಇಲ್ಲ ಅಲ್ಲಿ ಇವತ್ತು ಜಯ ಸರೋಜ ಎಲ್ಲಿ ಅಂತಂದರೆ ಫೋಟೋ ತೋರಿಸ್ಬೇಕಾಗಿತ್ತು. ಹಂಗಾಗದು. ಏನಕ್ಕ ನಿನ್ನ ಸೊಸೆ ಕಾಣಿಸ್ತಾನೆ ಇಲ್ಲ? ಏನು ಊರ್ಗಿರ್ ಕಡೆಗೆ ಹೋಗೋಣ ಏನು ಕತೆ? ಅಯ್ಯೋ ಇಲ್ಲ ಕಣನ್ ಪಾರೆ, ಒಳಗಡೆ ಏನೋ ಮಾಡ್ತಾ ಇರಬೇಕು. ಅವಳೆಲ್ಲ ಹೊರಗಡೆಗೆ ಬಂದು ಮನೆ ಬಾಲಾಟ ಮಾಡೋಳು. ಒಳಗಡೆನೆ ಅದೇನೋ ಸಣ್ಣ ಪುಟ್ಟದ್ದು ಮಾಡ್ಕೊಂಡು ಮೊಬೈಲ್ ಉಚ್ತಾ ಕೂತಿರ್ತಾಳೆ. ಇನ್ನೇನು ಮಾಡ್ತಾಳೆ ಅವಳು? ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ನಪ್ಪ. ಏನಕ್ಕ? ಅಲ್ಲ ಕಣೆ, ನೆನೆ ಏನೋ ನಿಮ್ಮ ಮನೆ ತಕ್ಕೆ ಸೋಮಣ್ಣೇನೋ ಬಂದಿದ್ದ ಅಂತ ಯಾರೋ ಹೇಳ್ದಂಗಾಯ್ತು.
ಕನಕ ಅವಣ್ಣ ಬಂದಿತ್ತು, ಏನಿಲ್ಲ ಅದೇನೋ ನನ್ನ ಮಗಳನ್ನ ಯಾರೋ ಕೇಳೋರೆ ಮಾಡ್ಕೊಡ್ತೀಯ ಅಂತ ಕೇಳಕ್ಕೆ ಬಂದಿತ್ತು. ನಾನು ನೋಡೋಣ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಏನೋ ಹೇಳಕ್ಕೆ ಹೋಗಿಲ್ಲ ಕನಕ, ಇನ್ನು ಚಿಕ್ಕ ವಯಸ್ಸು ಹುಡುಗಿಗೆ ಏನು ಮಾಡೋದಕ್ಕ. ಕುಡುಕ್ ಗಂಡ ಕುಡ್ದು ಅವನು ಎಲ್ಲೆಲ್ಲಿ ತೂರಾಡ್ಕೊಂಬತ್ತಾನೋ ಯಾರಿಗೆ ಗೊತ್ತು. ಅವನೇನು ಮಕ್ಕಳು ಮದುವೆ ಮಾಡ್ತಾನೆ ಅಂತ ಕಂಡಿದೀಯಾ? ಅಯ್ಯೋ ಏನೋ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ಅಂತ ನನಗೂ ಗೊತ್ತಾಯ್ತಿಲ್ಲ ಕನಕ. ಹುಡುಗ ಮನೆ ಕಡೆ ಏನೋ ಚೆನ್ನಾಗವ್ರೆ ನೋಡು ಮಾಡುವ ಅಂತ ಏನೋ ಅಂದರು. ನಾನು ಏನು ಹೇಳಕ್ಕೆ ಹೋಗಿಲ್ಲ ಕನಕ, ಮತ್ತೆ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಸುಧಾ, ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ ಮೇಲೆ ಮದುವೆ ಮಾಡಿದ್ರೆ ಚಂದ. ಈಗಿನ ಕಾಲದಲ್ಲಿ ನೋಡಿದೆಯಲ್ಲ, ಹೆಣ್ಮಕ್ಳುಗಳು ಅವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರೆ, ಆಮೇಲೆ ಮದುವೆ ಗಿದ್ವೆ ಅಂತ ಮಾಡ್ತಾರೆ. ನೀನು ಯೋಚನೆ ಮಾಡು. ಹ್ಞೂ ಕನಕ, ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಇನ್ನೂ ಏನು ಹೇಳಿಲ್ಲ ಅವ್ರಿಗೂ, ಸುಮ್ಮನಿದ್ದೀನಿ. ಎಲ್ಲರೂ ಫ್ರೆಂಡ್ಸ್ ಇದಕ್ಕೆ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದೀರಾ? ನಮ್ದಕ್ಕೆ ಬರ್ಬೋದಾ? ಅಯ್ಯೋ ಬಾರೆ ಶಾಯಿಸ್ತಾ, ನಿನ್ಯಾರು ಬರಬೇಡ ಅಂತ ಅಂತಾರೆ ಹೇಳು? ನಮ್ದಕ್ಕೆ ಯಾರು ಬರಬೇಡ ನಹಿ ಬೋಲುಂಗ. ಆದ್ರೂ ಒಂದ್ಸಾರಿ ಕೇಳೋದು ಒಳ್ಳೇದಲ್ವಾ? ನೀವೆಲ್ಲ ಏನೇನೋ ಪರ್ಸನಲ್ ಆಗಿ ಗುಟ್ಟು ಗುಟ್ಟು ಮಾತಾಡ್ತಾ ಇರ್ತೀರಾ. ನಾನು ಬಂದೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ಹಂಗೇನು ಇಲ್ಲ ಕಣಂತ ಬಾರೆ ಶಾಯಿಸ್ತಾ, ಬಾ ಕುತ್ಕೋ ಬಾ. ಇಲ್ಲಿ ಅಕ್ಕ ಪರವಾಗಿಲ್ಲ. ಇಷ್ಟೊತ್ತು ಮನೆಯಲ್ಲಿ ಕುತ್ಕೊಂಡು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು, ಅದಕ್ಕೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂತ್ಕೊಂಡೇ ಇರ್ತೀನಿ, ಪರವಾಗಿಲ್ಲ. ಆಮೇಲೆ ಅಕ್ಕ, ನಿಮ್ದಕ್ಕೆ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ? ಅಯ್ಯೋ ನಿನ್ನ ಯಾರು ನಿಂಗೆ ಹಂಗಂತ ಹೇಳಿದ್ದು? ನಾನು ಮಗಳಿಗಿನ್ನ ಮದುವೆ ಫಿಕ್ಸ್ ಆಗಿಲ್ಲ ಕಣೆ. ಅಯ್ಯೋ, ಅಲ್ಲಿ ಮೂಲೆ ಮನೆ ಚೌಡಮ್ಮ ಇಲ್ವಾ? ಆ ಅಮ್ಮನೇ ಹೇಳ್ತಾ ಇದ್ದಿದ್ದು, ಏನೋ ಅವ್ರ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಮದುವೆ ಮಾಡ್ತಾ ಇದ್ದಾರೆ ಅಂತ. ಏನ ಜವರಮ್ಮ ಹೇಳಿದ್ಲ? ಅವಳಿಗೆ ಯಾರು ಹೇಳಕ್ಕೆ ಹೋಗಿದ್ದರು? ಅಯ್ಯೋ, ಎಂಥ ಮದುವೆನೂ ಇಲ್ಲ, ಎಂಥದೂ ಇಲ್ಲ ನೋಡು. ಇನ್ನೂ ಏನೂ ಆಗೇ ಇಲ್ಲ. ಆ ಸೋಮಣ್ಣ ಬಂದು ಹೋಗಿದ್ದಷ್ಟೇ. ಅಷ್ಟಕ್ಕೆ ನೋಡು ಊರು ತುಂಬ ಹೆಂಗಂತ ಮಾತಾಡ್ತಿದ್ದಾರೆ. ನನ್ನ ಮಗಳು ಮದುವೆನೇ ಫಿಕ್ಸ್ ಆಗಿ ಹೋಗಿದೆ ಅಂತ ಮಾತಾಡ್ತಿದ್ದಾರೆ. ಹಂಗೆ ಕಣೆ ಸುಧಾ, ಹಂಗೆ ಊರು ಜನ ಇಲ್ಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ. ಏನು ಮಾಡ್ತೀಯಾ ಅಂತ ಜನಗಳು ಇರಬೇಕಾದ್ರೆ ನೋಡು ಹೆಂಗೆ ಮಾತಾಡ್ತಿದ್ದಾರೆ ಅಂತ. ಮದುವೆನೇ ಫಿಕ್ಸ್ ಆಗಿ ಹೋಗಿದೆ ಅಂತಿದ್ದಾರೆ. ಹಾಗಾದ್ರೆ ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಆಗಿಲ್ವಾ? ಅಯ್ಯೋ, ಅವರೆಲ್ಲ ಮಾತಾಡಿದ್ ನೋಡಿ ನನ್ನ ಮದುವೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಪಾಪ ಬೇಟಿಗೆ ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಸುಗಂಧ ಅಕ್ಕ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಇಲ್ಲ ಕಣಂದ್ ಬಾರೆ ಸಾಯಿಸ್ತಾ, ನಾನೆಲ್ಲಿ ಮದುವೆ ಮಾಡೋಕ್ಕೆ ಹೋಗ್ಲೆ? ನೀನೇ ಕಂಡಿದೀಯ ನಮ್ಮ ಮನೆ ಪರಿಸ್ಥಿತಿ ಯಾವ ಥರ ಐತೆ ಅಂತ. ಧೀರಂತ ಮದುವೆ ಮಾಡೋಕ್ಕೈತದ? ಹಂಗೇನಿಲ್ಲ ಬಾ. ನೋಡಿ ಅಕ್ಕ, ನಿಮ್ದಕ್ಕೂ ಏನೋ ಅನುಕೂಲ ಇಲ್ಲದೆ ಇರ್ಬೋದು. ಹುಡುಗನ ಮನೆ ಕಡೆ ಏನೋ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಅದು ಎಲ್ಲ ಮಾತಾಡಿದರೆ ನನಗೆ ಗೊತ್ತಿಲ್ಲ ಅಕ್ಕ. ಯಾರು ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ಹಿಂಗೆ ಮಾತಾಡ್ತಾ ಇರೋದು, ಹುಡುಗನ ಮನೆ ಕಡೆ ತುಂಬ ಚೆನ್ನಾಗಿದ್ದಾರಂತೆ, ಸುಧನ್ ಮಗಳನ್ನ ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡ್ಬಿಡ್ತಾಳೆ ಅಂತ. ಅಯ್ಯೋ ಶಾಯಿಸ್ತಕ್ಕ, ನೀವು ಹಂಗೆ ಅಂತೀರಾ? ಕಾಲ ಕೂಡಿ ಬಂದರೆ ಯಾರು ಏನು ಮಾಡೋಕ್ಕಾಗುತ್ತೆ? ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಇಂಥವ್ರೇ ಅಂತ ಬರ್ದು ಕಳಿಸ್ಬಿಟ್ಟಿರ್ತಾನೆ. ಹಣೆಯಲ್ಲಿ ಬರ್ತಿರೋದಕ್ಕೆ ಹೊಣೆ ಯಾರು ಅಲ್ವಾ? ಏನಾಗುತ್ತೋ ಆಗಲಿ ಬಿಡಿ, ನಾವು ಯಾಕೆ ಈಗಲೇ ಮಾತಾಡಬೇಕು? ಅದು ನಿಜನೇ ಕನ್ಪುಸಿ, ನೀನು ಹೇಳ್ದಲ್ಲ 100ಕ್ಕೆ 100 ನಿಜ. ನಮ್ಮ ಹಣೆಯಲ್ಲಿ ಏನು ಬರ್ತಿದೆಯೋ ಅದು ಹಾಗೆ ಆಗುತ್ತೆ. ಅದು ಏನೇ ಮಾಡಿದ್ರೂ ನಿಲ್ಸೋಕ್ಕಾಗಲ್ಲ. ಹಾಗಾದ್ರೆ ಆಗಲಿ ಬಿಡು. ಅಯ್ಯೋ ಅಕ್ಕ ನೋಡಿ, ಈಗ ಈ ಥರ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ನನಗೆ ಒಂಥರ ಬೇಜಾರಾಗ್ತಿದೆ ಅಕ್ಕ. ಇನ್ನು ನಾವೇನು ಮಾತುಕತೆ ಮುಂದುವರ್ಸೇ ಇಲ್ಲ. ಸೋಮಣ್ಣ ಬಂದು ನೋಡಿಕೊಂಡು ಹಿಂಗಂತ ಹೇಳೋಯ್ತು ಅಷ್ಟೇ. ನೋಡ್ತೀನಿ ಬಿಡೋಣ ಅಂದೆ ಅಷ್ಟೇ. ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳಿ. ಅಯ್ಯೋ ಸುಗಂಧ ಅಕ್ಕ, ನಂದೇನು ತಪ್ಪಿಲ್ಲ ಅಕ್ಕ. ಅಲ್ಲಿ ಮಾತಾಡಿದ್ದ ಅದನ್ನೇ ನಿಮ್ಮ ಹತ್ರ ಕೇಳಿದೆ ಅಷ್ಟೇ. ನೀವು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ಅಕ್ಕ. ಬಿಡೆ ಶಾಯಿಸ್ತಾ, ನಾನು ನಿನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳೆ? ನೀನು ಕೇಳಿರೋದನ್ನ ಬಂದು ನನ್ನ ಹತ್ರ ಕೇಳ್ತಾ ಇದೀಯಾ ಬಿಡಿ. ಏನು ಮಾಡೋಕ್ಕಾಯ್ತದೆ? ಆಡ್ಕೊಳ್ಳೋರು ಬಾಯಿ ಮುಚ್ಸೋಕ್ಕಾಯ್ತದ? ಯಾವತ್ತೂ ಮುಚ್ಸೋಕ್ಕಾಗಲ್ಲ. ಆಡ್ಕೊಳ್ಳಿತಾವ ಬುಡಸದ. ನೀನು ಅದನ್ನೇನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ. ಬಿಟ್ಟಕ್ಕು ಏನಾದ್ರು ಆಗೋದಿದ್ರೆ ಹಾಗೆ ಆಗುತ್ತೆ. ನೀನು ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಮಗಳು ಮದುವೆ ಆಗಬೇಕು ಅನ್ನೋದಿದ್ರೆ ಆಗುತ್ತೆ. ನನ್ನ ಕೇಳೋದಾದ್ರೆ ಮದುವೆ ಮಾಡೋದು ಬೇಡ ಅಂತ ಹೇಳ್ತೀನಪ್ಪ. ನೋಡು ನಿನ್ನಿಷ್ಟ, ನೀನು ಏನು ಮಾಡ್ತೀಯೋ. ನಿನ್ನ ಮಗಳು ನಿನ್ನಿಷ್ಟ. ಒಳ್ಳೇದಾಗುತ್ತೆ ಅಂತಂದರೆ ನಾವು ಯಾಕವ ಕೆಟ್ಟದ್ದು ಬಯಸೋಣ? ಹುಡುಗಿ ಚೆನ್ನಾಗಿರ್ತಾಳೆ ಅನ್ನೋದಾದರೆ ಮಾಡಿಕೊಡು, ತಪ್ಪೇನಿಲ್ಲ. ನೋಡೋಣ ಬಿಡಿಯಕ್ಕ, ಅದ್ರ ಬಗ್ಗೆ ಮಾತು ಯಾಕೆ ಈಗಲೇ? ನೋಡೋಣ, ಮುಂದೆ ಏನಾದರೂ ಫಿಕ್ಸ್ ಆದರೆ ಹೇಳ್ತೀನಿ. ಏನು ಮುಚ್ಚಿಟ್ಕೊಂಡು ಮಾಡೋ ಅಂಥದ್ದು ಅದು? ಎಲ್ಲನೂ ಕರೆದೇ ಮದುವೆ ಮಾಡಬೇಕು. ಹಂಗೆ ಏನಾದರೂ ಫಿಕ್ಸ್ ಆದರೆ ಹೇಳ್ತೀನಿ ಬಿಡಕ್ಕ.